ಉಪ್ಪಿಟ್ಟು ಅಂತ ಬ್ರ್ಯಾಂಡೆಡ್ ಹೋಟೆಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಆ ಹೋಟೆಲ್ ಮಾಲೀಕರಿಗೆ ಧನ್ಯವಾದಗಳು. ಇಲ್ಲಿ ತಯಾರಾದಂಥ ಎಲ್ಲ ಪದಾರ್ಥಗಳು ರುಚಿಕರವಾಗಿ ಹಾಗೂ ಟೇಸ್ಟಿ ಇದೆ ಮತ್ತು ಕ್ಲೀನ್ನೆಸ್ ಇಟ್ ಈಸ್ ಆಲ್ಸೋ ಮೇಂಟೈನ್. ನಾವು ಇಲ್ಲಿ ಉಪ್ಪಿಟ್ಟಿಗೆ ರೆಗ್ಯುಲರ್ ಆಗಿ ಉಪಹಾರ ಮತ್ತು ಬೆಳಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನ ಬರ್ತೀವಿ. और यहाँ पे हम मतलब डोसा खाने कई बार आ चुके हैं. ಸ್ವಚ್ಛತೆ ಮತ್ತು ಸರ್ವಿಸ್ ಸರಿಯಾಗಿ ಕೊಡ್ಲತ್ತಾರ. अब क्लीन है, वाटर है, प्योर वाटर मिलता है पीने के लिए. We visit this place our priority. Like we love and we enjoy the food over here. It's very good. So I recommend all you guys to visit this place. ನಾವು ಸಂಡೇಲಿ ಬರ್ತೇವೆ, ಚೆನ್ನಾಗಿದೆ ಟೇಸ್ಟ್. ಗುಲ್ಬರ್ಗನಲ್ಲಿ, ಬೀದರ್ನಲ್ಲಿ ಬ್ರಾಂಚಸ್ ಇದೆ. ಸೇವೆನೂ ಸರಿಯಾಗಿದೆ. ಸ್ವಚ್ಛತಾ ಪ್ರಥಮ ಆದ್ಯತೆ ಇದೆ. ಯಾಕಂದರೆ ಸ್ವಚ್ಛತೆಯಿಂದ ಎಲ್ಲ ಆರೋಗ್ಯ ಉತ್ತಮವಾಗಿರುತ್ತದೆ. ನಮ್ಮಲ್ಲಿ ಆರೋ ವಾಟ್ರಲ್ಲಿ ನಾವು ಅಡುಗೆ ಮಾಡ್ತೀವಿ. मसाला डोसा एंड प्लेन डोसा, सांबर, इडली, इट्स वेरी टेस्टी. ಐಟಮ್ಸ್ ಎಲ್ಲ ಬೆಂಗಳೂರಿಂದ ಬರ್ತದೆ. ಫ್ರಾಂಚೈಸಿ ಉಪ್ಪಿಟ್ಟು ಏನಿದೆಯಲ್ಲ ಅಲ್ಲಿಂದ ಮಸಾಲೆ ಐಟಮ್ಸ್ ಏನೇ ಇದ್ರೂ ಅಲ್ಲಿಂದ ಬರ್ತದೆ. ದಿನ ಇವತ್ತು ತಿಂದರೂ ಟೇಸ್ಟ್ ಅದೇ, ಮತ್ತು ಒಂದು ತಿಂಗಳ ನಂತರ ತಿಂದರೂ ಅದೇ ಟೇಸ್ಟ್ ಇರ್ತಾರೆ. ಅದಕ್ಕಾಗಿ ಹುಡ್ಕೊಂಡು ಬರ್ತಾರೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಹೋಟೆಲ್ ಇದೆ. ಈ ಹೋಟೆಲ್ ಸ್ವಲ್ಪ ಈ ಉಪ್ಪಿಟ್ಟು ಹೋಟೆಲ್ ಬಂದ್ರೆ ಸ್ವಲ್ಪ ಬೆಂಗಳೂರು ಬಂದೇ ಆಗ್ತದೆ. ನಮಗೆ ಬೆಂಗಳೂರಲ್ಲಿ ಯಾವ ಟೆಸ್ಟ್ ಸಿಗ್ತದೋ ಆ ಟೆಸ್ಟ್ ಬೀದರಲ್ಲಿ ಸಿಗ್ತದೆ. ಮುಂಜಾನೆ ಸುಮಾರು ಪ್ರತಿ ದಿವಸ 200 ಜನರು ಸಾಲುಗಟ್ಟಿ ನಿಂತಿದ್ದು ಪ್ರಥಮವಾಗಿ ನಾವು ಕಣ್ಣಾರೆ ಕಂಡಿದ್ದೀವಿ. ದಿನಕ್ಕೆ ಸಾವಿರಾರು ಜನ ಬಂದು ಊಟ ಮಾಡಿ ಹೋಗ್ತಾರೆ ಮತ್ತು ಚೆನ್ನಾಗಿ ಕೊಡೋದನ್ನು ಕಮೆಂಟ್ ಮಾಡಿ ಹೋಗ್ತಾರೆ ಸರ್. We are from Uttarakhand और यहाँ पर सर्विसेज और टेस्ट अच्छा है और इन्वायरमेंट और फीलिंग भी अच्छा है और हाइजीनिक है. ओवरऑल बेस्ट है. ಬೆಳಗ್ಗೆ ಜವೆಗೋದಿ ಉಪ್ಪಿಟ್ಟು ಏನಿದೆಯಲ್ಲ, ಈ ಹೋಟೆಲ್ ಸ್ಪೆಷಲ್ ಇದೆ ಅದು. ಮತ್ತು ಗುಲ್ಬರ್ಗ ಹೋಗಿ ಉಪ್ಪಿಟ್ಟು ಹೋಟೆಲ್ ಅಲ್ಲೇ ತಿಂದೆವು. ಉಪ್ಪಿಟ್ಟು ಅಂತ ಇಂಥ ಒಂದು ಬ್ರ್ಯಾಂಡ್ ಆಗ್ಯದ ಮಾರ್ಕೆಟ್ದಾಗ. ನಿಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಉಪ್ಪಿಟ್ಟು ಹೋಟೆಲು ಭಾಳ ಫೇಮಸ್ ಆಗ್ತದೆ. ಎಲ್ಲರ ಅಭಿಪ್ರಾಯ ಮೇರೆಗೆ ಈ ಉಪ್ಪಿಟ್ಟು ಹೋಟೆಲು ಚೆನ್ನಾಗಿದೆ ಅಂಥೇಳಿ ಎಲ್ಲ ಗ್ರಾಹಕರ ಅಭಿಪ್ರಾಯ ಇದೆ.